ಎಲ್ರಿಗೂ ನಮಸ್ಕಾರ. 2026 ಮೊದಲನೆಯ ಪ್ರೆಸ್ ಮೀಟ್ ಅಂತ ಕೇಳಿ ಅದೇನೋ ಒಂಥರದ ಕಾಕತಾಳೀಯ. 2026 ಮೊದಲನೆಯ ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ. 2025 ಅಷ್ಟೇನು ಜಾಸ್ತಿ ಏನು ಚಟುವಟಿಕೆಗಳಿರಲಿಲ್ಲ ನಮ್ಮದು. ಈ ಒಂದು ಇವತ್ತಿನ ಒಂದು ವಾತಾವರಣ ಏನಿದೆಯಲ್ಲ, ಇವತ್ತು ನಿಮ್ಮನ್ನು ನೋಡೋವಂಥದ್ದು, ನನಗೆ ಗೊತ್ತಿರೋ ಹಾಗೆ ತುಂಬ ಯಶಸ್ವಿ ವರ್ಷ ಇದಾಗುತ್ತೆ ಅಂತನ್ನುವಂಥದ್ದು ಒಳಗಡೆ ಎಲ್ಲೋ ಒಂದು ಹಾರ್ಟಿನ ಕೊನೆಯಲ್ಲಿ, ತುದಿಯಲ್ಲಿ, ಒಂದು ಕಾರ್ನರಲ್ಲಿ ಹೇಳ್ತಾ ಇದೆ. ಆ ಥರದೊಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದರೆ ಇದಕ್ಕೆ ಕಾರಣಕರ್ತರು ನೀವುಗಳು. ಯಾಕಂತಂದರೆ ಇವತ್ತು ನೀವಿಲ್ಲದೆ ಏನೂ ಆಗಲ್ಲ. ನಿಮ್ಮ ಮುಖಾಂತರ ಇವತ್ತು ಜನಗಳನ್ನು ನೋಡುವಂಥದ್ದು, ನಿಮ್ಮ ಮುಖಾಂತರ ಜನಗಳನ್ನ ಮನಸ್ಸನ್ನು ತಲುಪುವಂಥದ್ದು ಆಗುತ್ತೆ ಗೊತ್ತಾ. ಅದು ವರ್ಷದ ಮೊದಲೇ ಆಗ್ತಾ ಇರುವಂಥ ನನಗೆ ಇಷ್ಟು ವರ್ಷದ ಪ್ರೆಸ್ ಮೀಟ್ಗಳಾಗಿರ್ಬೋದು, ಇಷ್ಟು ವರ್ಷದ ಇದಾಗಿರ್ಬೋದು, ವರ್ಷದ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ಒಂದು ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರುವಂಥದ್ದು ನನ್ನ ಲೈಫಿನಲ್ಲಿ ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮು ಇವತ್ತು ಒಂದು ವರ್ಷವನ್ನು ಭಾಳ ಹರ್ಷದಾಯಕವಾಗಿ ಶುರು ಮಾಡ್ತಿದ್ದೀವಿ ಅಂತನ್ನುವಂಥದ್ದು ನನಗೆ ಖುಷಿ ಕೊಟ್ಟಿರುವಂಥ ವಿಚಾರ. ಒಂದಿಷ್ಟು ವಿಚಾರ ಇದೆ ರೀ ಈ ಅಮೂಲಿನ ಒಂದು ಜರ್ನಿಯಲ್ಲಿ. ನಾನು ಎಲ್ಲಿಂದ ಶುರು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಭಾಳ ಮೊದಲುಗಳು ಈ ಇವೆಂಟ್ನಲ್ಲಿ ಆಗ್ತಾ ಇರುವಂಥದ್ದು ನಾನು ಆಗಲೇ ಹೇಳಿದೆ. 2026 ಮೊದಲನೇದರಲ್ಲಿ, ಆಮೇಲೆ ನ್ಯೂ ಇಯರಲ್ಲಿ ಆಗ್ತಾ ಇರುವಂಥದ್ದಕ್ಕೆ ನನ್ನ ಲೈಫಿನಲ್ಲಿ ಮೊದಲನೇದು ಅಂತ. ಇನ್ನೊಂದು ಹೇಳ್ತೀನಿ, ನಾನೊಬ್ಬ ನಟನಾಗಿ ಒಂದಿಷ್ಟು ವರ್ಷಗಳು ಕಳೆದು ಒಂದಿಷ್ಟು ಪ್ರೆಸ್ ಮೀಟ್ಗಳಾಗಿದೆ. ಆದರೆ ಹಾಡುಗಾರಿಕೆ ಅಂತ ಬಂದಾಗ ಹಾಡುಗಾರಿಕೆಗೋಸ್ಕರನೇ ಒಂದು ಪ್ರೆಸ್ ಮೀಟು ಅಂತ ಈ ಥರದ ಒಂದು ಇದು ಆಗ್ತಾ ಇರುವಂಥದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಆಗ್ತಿದೆ. ನಿಮಗೂ ಫಸ್ಟ್ ಇದು ನೋಡಿ, ಈ ಥರದ್ದು ಮೊದಲುಗಳು ಆಗಬೇಕು ಅಂತ ಅನ್ನೋದಕ್ಕೆ ದೃಢವಾದಂಥ ಒಂದು ನಿರ್ಧಾರ ತಗೊಳ್ಳುವ ಗಟ್ಟಿ ಮನಸ್ಸು ಇರಬೇಕು, ಗಟ್ಟಿ ನಿರ್ಧಾರ ತಗೊಳ್ಳುವಂಥ ಹುಮ್ಮಸ್ಸಿರಬೇಕು. ಅದಕ್ಕೆ ಫುಲ್ ಕ್ರೆಡಿಟ್ಸು ಭಟ್ ಸರ್ ಅವರು, ಫುಲ್ ಕ್ರೆಡಿಟ್ಸ್ ಭಟ್ ಸರ್ ಅವ್ರಿಗೆ. ಯಾಕಂತಂದರೆ ಅವರು ತಗೊಂಡಂಥ ನಿರ್ಧಾರ, ಅವರು ನಿಂತ್ಕೊತಾರೆ ಗೊತ್ತಾ ಒಂದು ವಿಚಾರಕ್ಕೆ. ಅಲ್ಲಾಡಲ್ಲ ರೀ, ಅವ್ರನ್ನ ಅಲ್ಲಾಡ್ಸೋಕ್ಕೆ ಆಗಲ್ಲ. ನಾನು ಒಂದೇನೋ ಒಂದು ಗೆರೆ ಹಾಕಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಮಾಸ್ತರ್ ನೀವು ಬರಬೇಕು ಅಂತ ಎಲ್ಲಿಂದ ಶುರು ಮಾಡ್ತೀನಿ ಹೇಳ್ತೀನಿ ಕೇಳಿ. ಆಗಲೇ ಸರ್ ಹೇಳಿದಾಗ